ರಕ್ಷಿತಾ ರಸಗುಲ್ಲ ತಿಂದಂಗೆ ನಾವೆಲ್ಲ ಇವತ್ತು ಈ ಖಾರದ ಮೆಣಸಿನಕಾಯಿ ತಿಂದು ಬಾಯಿ ಸಿಹಿ ಮಾಡಿಕೊಳ್ಳೋಣ ಬನ್ನಿ. ಇವತ್ತು ನಾನು ನಮ್ಮ ಪೋಷು ನಮ್ಮ ಪಿರಿನ ಪಾತ್ರೆ ತೊಳೆಯೋ ಟಬ್ಬಲ್ಲಿ ಹಾಕಿ ಜೋಕಾಲಿ ಆಡಿಸ್ತಿದ್ವಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇವತ್ತು ನಾವೆಲ್ಲರೂ ನಮ್ಮೂರಿನ ಸಂತೆಗೆ ಹೋಗಿದ್ವಿ. ನಾನು ಹಿಂದೆ ನಿಂತಿರೋ ಹುಡುಗ ನನ್ನ ವಿಡಿಯೋಗೆ ತುಂಬಾ ಫೋರ್ಸ್ ಕೊಡ್ತಿದ್ದ. ಅವ್ನು ಯಾರು ಅಲ್ಲ, ನಮ್ಮನೆ ಹತ್ರ ಇರೋ ಹುಡುಗನೇ. ಕೊನೆಯದಾಗಿ ತುಂಬಾ ನಾಚ್ಕೊಂಡ. ಇವತ್ತಿನ ಸಂತೆಯಲ್ಲಿ ತರಕಾರಿ ತಗೊಳಕಿನ್ನ ಹೆಚ್ಚಾಗಿ ಒಣ ಮೆಣಸಿನಕಾಯಿ ತಗೊಳ್ಬೇಕಿತ್ತು. ನಮ್ಮಮ್ಮ 4-5 kg ಮೆಣಸಿನಕಾಯಿ ತಗೊಳ್ಳೋ ಗ್ಯಾಪ್ ಅಲ್ಲಿ ನಾನು ಇದೊಂದು ಮೆಣಸಿನಕಾಯಿ ತಿನ್ಬಿಟ್ಟು ಏನ್ ಮಾಡ್ಕೊಂಡೆ ಗೊತ್ತಾ? ಮೆಣಸಿನಕಾಯಿ ತಿಂದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಗೋವಿಂದ. ನಮ್ಮಮ್ಮ ಅಂಗಡಿ ಕುರುಕಲು ತಿನ್ನೋದು ಬಿಟ್ಟು ಹಣ್ಣುಗಳು ತಿನ್ನೋದು ಕಲಿ ಅಂತ ಹೇಳಿತ್ತು. ಸೊ ಹಾಗಾಗಿ ಇಲ್ಲಿ ಒಂದು ಕಿವಿ ಹಣ್ಣಿದೆ, ಇದು ಆರೋಗ್ಯಕ್ಕೆ ಒಳ್ಳೇದಂತೆ. ಅದನ್ನ ತಗೊಂಡು ಸ್ವಲ್ಪ ಬಾಯಿ ಖಾರ ಆಗಿತ್ತು ಅಂತ ಬೇಕರಿಗೆ ಬಂದೆ. ರಸಗುಲ್ಲ ತಿನ್ನೋಕಲ್ಲ, ರಸಗುಲ್ಲ ಅಂದ್ರೆ ನನಗೆ 0% ಇಷ್ಟ ಇಲ್ಲ. ಹಾಗಾಗಿ ಕೇಕ್ ತಗೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ರಕ್ಷಿತಾ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲ ಕಮೆಂಟ್ ಹಾಕಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗುವ. ಬಾಯ್.